ವಿಪಾಸನಾ ಕೋರ್ಸನ್ನು ಈಗ ಸಕ್ಸಸ್ ಆಗಿ ಕಂಪ್ಲೀಟ್ ಮಾಡಿದ್ದಾರೆ. ಸರ್, ನಿಮ್ಮ ಈಗ ಅನುಭವವನ್ನು ಹೇಳ್ತೀರಾ? ವಿಪಾಸನದ ಅನುಭವವನ್ನು ಹೇಳಬೇಕು. ಖಂಡಿತ ಸರ್. ನಾನು 45 ವರ್ಷಗಳ ನಂತರ ಮತ್ತೊಂದು ಸ್ವರ್ಗಕ್ಕೆ ಬಂದಿದ್ದೀನಿ. ಯಾಕಂದರೆ 1982ದಲ್ಲಿ ರಾಮಕೃಷ್ಣ ಆಶ್ರಮ ಮೈಸೂರಲ್ಲೇನೂ 21 ದಿನ ರಿಟ್ರೀಟಲ್ಲಿ ಸ್ವರ್ಗನೇ ನೋಡಿದ್ದೆ. ಅದರ ನಂತರ ಕೆಲಸದ ಬಿಜಿ ಒತ್ತಡದಲ್ಲಿ ಎಲ್ಲಿಯೂ ಬರೋಕ್ಕಾಗಿರಲಿಲ್ಲ. ಇಲ್ಲಿ ಬಂದೆ, ತುಂಬ ಸಂತೋಷದಲ್ಲಿದ್ದೀನಿ. ನನ್ನ ಎಲ್ಲ ಡಿಮೆರಿಟ್ಸನ್ನು ರಿಮೂವ್ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಿದ್ದೀನಿ. ಅದ್ರ ಜೊತೆಗೆ ನನಗೆ ತುಂಬ ಇಷ್ಟ ಆಗಿದ್ದೆ ಅಂದರೆ ಜಾತಿ ಇಲ್ಲ, ಧರ್ಮ ಇಲ್ಲ, ಯಾವುದೇ ಮತಬೋಧಕರು ಇಲ್ಲ. ಪ್ಯೂರ್ಲಿ ಒಬ್ಬ ವ್ಯಕ್ತಿ ಮತ್ತು ಅವನ ದೇಹ ಮನಸ್ಸಿಗೆ ಸಂಬಂಧಪಟ್ಟ ಕೋರ್ಸ್ ಇರೋದ್ರಿಂದ ಅರಿವೇ ಗುರು. ನಮ್ಮ ಕರ್ನಾಟಕ ಯೂನಿವರ್ಸಿಟಿದು ಏನಿದೆ ಅಲ್ಲ ಲೋಗೋ, ಅದನ್ನು ಬಸವಣ್ಣವರು ಹೇಳಿದ್ದಾರೆ. ಆಮೇಲೆ ಇಲ್ಲಿ ಇರೋದು ಪಂಚರತ್ನ ಶೀಲಗಳು ನಾವು ಮುಂಚೆಯಿಂದನೂ ಪಾಲಿಸ್ಕೊಂಡೇ ಬಂದಿದ್ದೀವಿ, ಅದೇ ಇಲ್ಲಿ ಇದೆ. ಅದ್ರ ಜೊತೆಗೆ ಏನು ಅಂದರೆ ನಮ್ಮ ಒಂದು ನೆಮ್ಮದಿ ಸಂತೋಷ ಲೈಫಲ್ಲಿ ಇಲ್ಲಿ ಈಗಿನ ಎಸ್ಪೆಷಲಿ ಕಲುಷಿತ ವಾತಾವರಣ, ಎಲ್ಲಿ ನೋಡಿದ್ರೂ ದ್ವೇಷ, ಹೊಡೆದಾಟ, ಬಡದಾಟ ಇದೆ. ಆಮೇಲೆ ಇನ್ನೊಂದು ಇವ್ರದ್ದು ನನಗೆ ತುಂಬ ಇಂಪಾರ್ಟೆಂಟ್ ಮುಖ್ಯ ಅಂದಿದ್ದು, ಈಗಿನ ಒಂದು ಪ್ರಚಾರ ಪ್ರಿಯರೆಲ್ಲ ಚಪ್ಪಲಿ ಮೇಲೇನೂ ತಮ್ಮ ಫೋಟೋ ಹಾಕೋಕ್ಕೆ ಇಷ್ಟಪಡ್ತಾರೆ. ಇಷ್ಟೊಂದು ಖರ್ಚು ಮಾಡಿ ಇಷ್ಟೊಂದು ನಾಲೆಜ್ ಕೊಡೋರು ಒಂದೇ ಒಂದು ಫೋಟೋ ಹಾಕಿಲ್ಲ ಕ್ಯಾಂಪಸ್ಸಲ್ಲಿ. ಅದು ನನಗೆ ತುಂಬ ಹೆಮ್ಮೆ ವಿಷಯ. ನನ್ನ ಪ್ರಕಾರ, ನಾನು ತಿಳಿದಿರೋ ಪ್ರಕಾರ ವಿಪಾಸನೆ ಅಂತಂದರೆ ಅರಿವೇ ಗುರು ಅಂತ ಹೇಳ್ಬೋದು. ನಾವು ಇಲ್ಲಿ ನಾವು ವಿಪಾಸನವನ್ನು ಕಲೀಲಿಕ್ಕೆ 10 ದಿವಸ ಏನು ಕಲಿಯುತ್ತಿರ್ತೀವಿಲ್ಲ, ಇಲ್ಲಿ ನಮ್ಮನ್ನೇ ನಾವು ಅರಿತಿರ್ತೀವಿ. ಇಲ್ಲಿ ಯಾವುದೇ ಒಂದು ಧರ್ಮವಾಗಲಿ, ಜಾತಿ ಆಗಲಿ, ಮತ್ತು ಯಾವುದೇ ರೀತಿಯಾದಂಥ ಧೋರಣೆಗಳಲ್ಲಿ ನಾವು ಇರುವುದಿಲ್ಲ. ಸಂಪೂರ್ಣವಾಗಿ ನಮ್ಮನ್ನೇ ನಾವು ಅರಿಯೋದು. ಆಮೇಲೆ ದ್ವೇಷಕ್ಕೆ ಮತ್ತು ರಾಗಕ್ಕೆ ಮೂಲ ಕಾರಣಗಳು ಯಾವುವು ಅಂತ ತಿಳ್ಕೊಳ್ತೀವಿ. ಆಮೇಲೆ ಸತ್ಯವನ್ನು ನಾವು ಒಪ್ಪಿಕೊಳ್ಳಲು, ಸತ್ಯವನ್ನು ಹೇಗಿದೆ ಹಾಗೆ ನೋಡಲು ಇದು ತುಂಬ ಅನುಕೂಲಕಾರಿಯಾಗುತ್ತೆ. ಆಮೇಲೆ ಇದು ಈಗಿನ ಮುಂದೆ ಯೂತ್ ಏನಿದಾರಲ್ಲ ಅವ್ರಿಗೆ ತುಂಬ ಹೆಲ್ಪ್ ಆಗುತ್ತೆ. ಎಲ್ಲರೂ ಇದನ್ನು ಭಾರತೀಯದಲ್ಲಿ ಎಲ್ಲರೂ ಮಾಡಬೇಕು. ಜೀವನದಲ್ಲಿ ಒಂದು ಸಲ ಆದ್ರೂ ವಿಪಾಸನ ಮಾಡಿ, ಆಮೇಲೆ ಇದ್ರ ಮುಂದೆ ಅವರು ವಿಪಾಸನ ನೀವು ಮಾಡಿದ ನಂತರ ನೀವು ಹೇಗೆ ಡೈಲಿ ವಿಪಾಸನ ಮುಗಿದ ನಂತರನೂ ನೀವು ವಿಪಾಸನದಲ್ಲಿ ಹೇಗಿರಬೇಕಂತ ನಿಮಗೆಲ್ಲ ಗುರುಗಳು ತಿಳಿಸಿಕೊಡ್ತಾರೆ. ಗೋಯಂಕಾಜಿ ಅವರು ತುಂಬ ಚೆನ್ನಾಗಿ ಹೇಳಿದ್ದಾರೆ. ಈ ವಿಪಾಸನ ಕೋರ್ಸ್ ನಿಮ್ಗೆ ಯಾವ ರೀತಿಯಾಗಿ ಹೆಲ್ಪ್ ಆಗುತ್ತೆ? ಸ್ವಲ್ಪ ಕಷ್ಟ ಆಯಿತು, ಜೊತೆಲಿ ಆಗ್ಬಿಟ್ಟು ಸಿಕ್ಕಾಪಟ್ಟೆ ಕಷ್ಟ ಆಯಿತು. 4th ಡೇ ನಾನು ಹೋಗ್ಬಿಡೋಣ ಅಂತಲೇ ಮಾತಾಡಿದೆ. ಆಮೇಲೆ 6th ಡೇದಲ್ಲಿ ಫ್ಯಾನ್ ಯಾವಾಗ ಆಫ್ ಆಯಿತು, ನನಗೆ ಇನ್ನೂ ಸೆಕೆಯಾಗಿ ತುಂಬ ಕಷ್ಟ ಆಗಿ ಆಗೋದೇ ಇಲ್ಲ ಅಂತೇಳಿ ಡಿಸೈಡ್ ಮಾಡಿದೆ. ಮಾತಾಡಿದೆ ಗುರುಗಳ ಹತ್ರ. ಅವ್ರು ಅದೇ ಹೇಳಿದ್ರು, ಆಪರ್ಚುನಿಟಿ ನಿನಗೆ ಆ ಸೆಕೆ ಬಂದಾಗ ಹೆಂಗೆ ನೀನು ಇದು ಮಾಡ್ತೀಯ ಅನ್ನೋದು ಅಲ್ಲಿ ನನಗೆ ಹೌದಾ ಅಂದ್ಬಿಟ್ಟು ಅಲ್ಲಿ ಸ್ವಲ್ಪ ಅನುಭವ ಆಯಿತು. ಚೆನ್ನಾಗಿದೆ, ಕಷ್ಟ ಇದೆ, ಪ್ರಾಕ್ಟೀಸ್ ಮಾಡಬೇಕು. ಓಕೆ ಸರ್, ಥ್ಯಾಂಕ್ ಯು. ಗುರುರಾಜ್ ಅವರೇ, ಈಗ 10 ದಿನದ ನೀವು ವಿಪಾಸನ ಕೋರ್ಸ್ ಮುಗಿಸಿದ್ರಲ್ಲ, ಈಗ ನಿಮ್ಮ ಅನುಭವ ಹೇಗಿದೆ? ಈ ವಿಪಾಸನ ಕೋರ್ಸ್ ಅಂತಂದ್ರೆ ಏನಂತಂದ್ರೆ, ನಾನು ಏನು ಯೋಗ ಇರ್ಬೋದು ಇನ್ನೇನೋ ಅಂದ್ಕೊಂಡು ನಾನು ಇಲ್ಲಿ ಬಂದಿದ್ದೆ. ಬಟ್ ಇಲ್ಲಿ ಬಂದಾಗ ನನಗೆ ಗೊತ್ತಾಯಿತು ವಿಪಾಸನ ಅಂದ್ರೆ ಬರೀ ಧ್ಯಾನ ಮಾಡೋದು. ಅಂದರೆ ಇಲ್ಲಿ ಮೆಡಿಟೇಷನ್ ಮಾಡೋದ್ರಿಂದ ನನಗಾದಂಥ ಒಂದು ಅನುಭವಪ್ಪ ಅಂತಂದ್ರೆ, ನಾನು ಕಾನ್ಸ್ಟೆಂಟಾಗಿ ಒಂದೇ ಕಡೆ ಕೊಡ್ತಾ ಇರಲಿಲ್ಲ ಮೊದಲ. ಸದ್ಯಕ್ಕೆ ನಾನು 2 hours ತನಕನೂ ಕುಂದಿರ್ಬೋದು ಒಂದೇ ತಲೆ, ಕೈ ಅಳಿಯಾಡ್ಸ್ಲಾರ, ಕಾಲು ಬಿಸ್ಲಾರ. ಒಂದು ಏನೋ ನನಗೆ ಮತ್ತು ಮನಸ್ಸಿಗೆ ಏನಪ್ಪ ಅಂತಂದ್ರೆ ಮೊದಲಿನಕಿನ ಈಗೇನೋ ಒಂದು ಹೊಸ ಒಂದು ಅನುಭವ ನನ್ನಲ್ಲಿ ನಾನು ಕಂಡ್ಕೊಂಡೀನಿ. ಈ ವಿಪಾಸನ ಧ್ಯಾನದಿಂದ ನನಗೆ ಬಹಳಷ್ಟು ಲಾಭ ಆಗಿದೆ. ನಮ್ಮನ್ನು ನಾವು ತಿಳ್ಕೊಳ್ಳೋದು, ನಾವು ಏನೇನೋ ಒಂದು ತಿಳ್ಕೊಂಡಿರ್ತೀವಿ ಬೇರೆ ದಿವಸದಲ್ಲಿ, ದೇವರು ಹಾಗೆ ಹೀಗೆ ಅನ್ನೋದು. ಅದರಲ್ಲಿ ದೇವರು ಇದ್ದಾನೆ, ಹಾಗೆ ನಮ್ಮನ್ನ ಬಗ್ಗೆ ನಮಗೇನು ಅರಿವೇ ಇರುವುದಿಲ್ಲ. ನಮ್ಮನ್ನಂದರೆ ನಮ್ಮ ಮನಸ್ಸನ್ನು ತಿಳ್ಕೊಂಡು ನಮ್ಮ ಶ್ವಾಸೋಚ್ಛ್ವಾಸ ಯಾವುದು ಸತ್ಯ ಉಂಟು ಅದನ್ನು ಮಾತ್ರ ಅರಿವಿಕೆ ಅಷ್ಟೇ, ನಮ್ಮನ್ನು ನಾವು ಅರಿಯುವುದು. ಹಾಗಾಗಿ ನೆಮ್ಮದಿ ಸಿಗ್ತದೆ. ನಾವು ಬೇಡ ನಂಬುವಂಥದ್ದು, ಕಾಟಾಚಾರ, ಮೂಢನಂಬಿಕೆ ಅದೆಲ್ಲ ಹೊರಟೋಗ್ತದೆ. ಈ ನಮ್ಗೆ ಏನು ಸತ್ಯ ಉಂಟು ನಿತ್ಯ ಜೀವನ, ನಾವು ಯಾವುದು ಸತ್ಯ ಅನ್ನೋ ನಮಗೆ ಅರಿವಿಕೆಯಲ್ಲಿ ಬರ್ತದೆ. ಹಾಗೆ ನಮಗೆ ನೆಮ್ಮದಿ ಸಿಗ್ತದೆ. ಒತ್ತಡದ ವಾತಾವರಣವನ್ನು ನಾವು ಒಂದು ಮುಕ್ತಿ ಪಡಿಬೋದು. ಇದರಲ್ಲಿ ಸಿಗ್ತದೆ ನಮ್ಮ ಈ ಒಂದು ನಿತ್ಯ ಜೀವನದಲ್ಲಿಯೂ ಕೂಡ. ನಾವು ನಿತ್ಯ ಇದನ್ನು ಅನುಷ್ಠಾನಕ್ಕೆ ತಂದರೆ ಖಂಡಿತ ಒಳ್ಳೆಯದುಂಟು. ಸರ್, ನಿಮ್ಮ ಹೆಸರು? ಸಂತೋಷ್ ಶೆಟ್ಟಿ. ನಿಮಗೆ ವಿಪಾಸನ ಯಾವ ರೀತಿ? 10 days 12 ಫಸ್ಟು ನಾನು ಡ್ರಿಂಕ್ಸ್ ಎಲ್ಲ ಮಾಡ್ತಾಯಿದ್ದೆ. ಪಾರ್ಟಿಗೆ ಬಣ್ಣಿಸ್ರಾವ್ ಶೆಟ್ಟಿ ಒಳ್ಳೆ ಪಾರ್ಟಿ ಮಾಡ್ತೇವೆ. ಮೊದಲುವಾಗಿ ವಿಪಾಸನ ಸೆಂಟ್ರಿಗೆ ಸ್ಟಾರ್ಟ್ ಆಗಿದೆ. ಹೋದ್ಮೇಲೆ ನಾನು 2012ಇಂದ ಇಲ್ಲಿವರೆಗೆ 2025 13 years 12 ಕೋರ್ಸ್ ಆಗಿದೆ. 10 days 10 ಸತಿಪಠಣ, ಇದೊಂದು 11 + 12 ಒಂದು 2 ಸೇವಾ ಆಗಿದೆ. ವಿಪಾಸನದಿಂದ ಏನಾಗಿದೆ ನನಗೆ 4 ಪಾಯಿಂಟ್ಸ್ ಹೇಳ್ತೇನೆ. ಒಂದು, ಫುಲ್ ಏನು ಬ್ಯಾಡ್ ಹ್ಯಾಬಿಟ್ಸ್ ಏನುಂಟಲ್ಲ, ಪಾರ್ಟಿ ಮಾಡೋದು ಅದೆಲ್ಲ ಕೈದಾಗಿದೆ. ಮಾಡೋದಿಲ್ಲ, ಸುಳ್ಳು ಹೇಳೋದಿಲ್ಲ,
ಕಳ್ತನ ವ್ಯಭಿಚಾರ ಮತ್ತು ಇದ್ರೆ ಬೇರೆ ಅದೆಲ್ಲ ಮಾಡೋದಾದ್ರೆ ವಿಪಶ್ಯನ ಉಪಯೋಗ ಇಲ್ಲ. ಶಿಸ್ತಲ್ಲಿ ಪಾಲನೆ ಆಯಿತು, 1 ಪಾಯಿಂಟ್. ಮಾನಸಿಕ ದೃಢತೆ ಬಂತು, 1 ಸ್ಟ್ರಾಂಗ್ನೆಸ್. ನನ್ನ ದುಃಖಕ್ಕೆ ನಾನೇ ಕಾರಣ, ಈ ಯೂಟ್ಯೂಬ್ ಮಾಡೋರು ಅವರು ಇವರು ಯಾರೂ ಕಾರಣ ಅಲ್ಲ, ನನ್ನ ದುಃಖಕ್ಕೆ ನಾನೇ ಕಾರಣ ಎನ್ನುವುದಾಗಿ ನಾನೇ ತಿಳ್ಕೊಂಡೆ. ಇಲ್ಲಿ ಎಲ್ಲರೂ ವಿಪಶ್ಯನ ಮಾಡಿದರು, ಮಕ್ಕಳು ಇದ್ದರು ಮಾಡಿದರು. ಅವರು ಒಳ್ಳೆ ವಿಪಶ್ಯನ ಫ್ಯಾಮಿಲಿ ಆಗಿದೆ. ಮನೆಯಲ್ಲಿ ಕಿರಿಕಿರಿ ಜಂಜಾಟ ಅಂತ ಇಲ್ಲ, ಒಂದು ಸಿಸ್ಟಮ್ಯಾಟಿಕ್ ಫ್ಯಾಮಿಲಿ ಆಗ್ತಾಯಿದೆ. ಬೆಳಿಗ್ಗೆ ಮತ್ತು ಸಂಜೆ 2 ಗಂಟೆ ಯಾರು ಧ್ಯಾನ ಮಾಡಿ ವರ್ಷಕ್ಕೊಂದು ಕೋರ್ಸ್ ಮಾಡಿದರೆ ಅವರಿಗೆ ಮುಂದೆ ಫ್ಯೂಚರ್ ಅಂದರೆ ಧರ್ಮ ಮಾರ್ಗದಲ್ಲಿ ಹೋಗ್ಬೋದು. ಇದು ನೋಡಿದ್ರಲ್ಲ ಫ್ರೆಂಡ್ಸ್, ಇಷ್ಟು ತನಕ ಎಲ್ಲರೂ ಹೇಳಿದರು ಇದು ಕೇವಲ ಜಾತಿ, ಯಾವುದೇ ಧರ್ಮ, ಹಿಂದೂ ಮುಸ್ಲಿಂ ಅನ್ನೋ ಒಂದು ಧರ್ಮಕ್ಕೆ ಸೀಮಿತ ಆಗಿಲ್ಲ. ಇದು ಕೇವಲ ಮಾನವ ಧರ್ಮಕ್ಕೆ ಮಾತ್ರ ಇದು ಸೀಮಿತ ಆಗಿಲ್ಲ. ಇಲ್ಲಿ ಎಲ್ಲ ರೀತಿಯ ಒಂದು ವಿಪಸ್ಸನ ಒಂದು ಅಧ್ಯಯನವನ್ನು ಮಾಡಿ, ಒಂದು ಧ್ಯಾನವನ್ನು ಮಾಡಿ ಎಲ್ಲರೂ ಒಂದು ಇದರ ಉಪಯೋಗವನ್ನು ತಗೊಳ್ಳಿ ಅಂತ ಹೇಳ್ತಾ ಇದನ್ನು ಮುಗಿಸ್ತೀನಿ.